ವಯನಾಡು ದುರಂತದಲ್ಲಿ ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಸದ್ಯ 358 ಮಂದಿ ಇದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಮತ್ತೊಂದು ಕಡೆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಆದರೆ ದೇವರನಾಡು ಕೇರಳದಲ್ಲಿ ಮೃತರ ಸಂಬಂಧಿಕರ ಶೋಕ ಸಾಗರ ನಿಜಕ್ಕೂ ಕೂಡ ಕೇಳೋದಕ್ಕಾಗ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಬುಲ್ಡೋಸರ್ಗಳ ಮೂಲಕ ಮೃತದೇಹಗಳನ್ನ ಹುಡುಕಾಟ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಮುಳುಗಿಕೊಂಡಿದೆ. ಇನ್ನು ವಯನಾಡು ನಿರಾಶ್ರಿತರಿಗೆ ಸದ್ಯಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಳ್ಳಲಾಗಿರುವಂಥದ್ದು. ಟೌನ್ಶಿಪ್ ಘೋಷಣೆ ಕೂಡ ಮಾಡಲಾಗಿದೆ. ನಿರಾಶ್ರಿತರಿಗಾಗಿ ಈಗ ಪುನರ್ವಸತಿ ಯೋಜನೆ ಕೂಡ ಸಿದ್ಧಗೊಳ್ತಾ ಇರುವಂಥದ್ದು. ತ್ವರಿತವಾಗಿ ಯೋಜನೆಯನ್ನ ಜಾರಿಗೊಳಿಸಲಾಗುತ್ತೆ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈ ಕುರಿತಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಅಂದರೆ ವಯನಾಡಿನ ನಿರಾಶ್ರಿತರಿಗೆ ಟೌನ್ಶಿಪ್ ಘೋಷಣೆ ಮಾಡಿದ ಕೇರಳ ಸಿಎಂ ಪಿಣರಾಯಿ ವಿಜಯನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.